ನಮ್ಮ ವೈಜ್ಞಾನಿಕ ದೃಷ್ಟಿಕೋನದಿಂದ ನಮ್ಮ ತಂತ್ರಜ್ಞಾನದಿಂದ ನಾವು ತಿಳ್ಕೊಂಡಿದ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಅನ್ನುವಂಥದ್ದನ್ನು ಇವತ್ತು ಅಮೇರಿಕ ತೋರಿಸ್ಕೊಂಡಿದ್ದು. ಜೊತೆಗೆ ಪ್ರಥಮ ಬಾರಿಗೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲೇ ತನ್ನ ಸೋಲನ್ನು ಅನುಭವಿಸುವಂಥ ಪ್ರಸಂಗ ಅದಕ್ಕೆ ಬಂದಿತ್ತು ಅಂತ. ಸಪೋಸ್ ಏನಾದರೂ ಇರಾನ್ ಮೇಲೆ ದಾಳಿಯನ್ನು ಮಾಡಿದರೆ ನಿಶ್ಚಿತವಾಗಿ ವಿಶ್ವ ಒಂದು ಕಡೆಯಾಗಿ ಅಮೇರಿಕೆಯನ್ನು ಒಂದೇ ಮಾಡುವಂಥದ್ದು. ಜೊತೆಗೆ ಚೈನಾ ಸಹಿತ ಎಚ್ಚರಿಕೆ ಕೊಟ್ಟಿತ್ತು, ರಷ್ಯಾ ಮತ್ತು ಚೈನಾ. ನಾವು ಇರಾನದ ಸಾರ್ವಭೌಮತೆಯನ್ನು ನೀವೇನಾದರೂ ಕೆಣಗಲಿಕ್ಕೆ ಹೋದ್ರೆ ನಾವು ಅದ್ರ ಹಿಂದಿದ್ದೀವಿ, ನಾವು ರೆಡಿ. ಯಾಕಂದ್ರೆ ಅವ್ರದ್ದು ಕಾಂಪ್ರಮೈಸ್ ಸಿಕ್ಕೊಂಡದ. ಅಲ್ಲಿ ಎಣ್ಣೆ ಈ ಒಂದೇನು ಖರ್ಗ್ ಆಯಿಲ್ ಹೇಳೋದ್ರೆ ಎಣ್ಣೆ ಅದಲ್ಲ, ಅದು ಆಯಿತು, ಮತ್ತೊಂದಾಯಿತು. ಅಲ್ಲಿಯ 90% ಎಣ್ಣೆಯನ್ನು ಈ ಚೈನಾ ತೆಗೆದುಕೊಳ್ಳೋದ್ರಿಂದಾಗೆ ಚೈನಾದ ಉಸಿರು ಇರಾನದ ಈ ಸಾರ್ವಭೌಮತೆಯಲ್ಲಿ ಇರೋದರಿಂದಾಗೆ ಸಹಜವಾಗಿ ಅದು ಬೆನ್ನೆತ್ತಿ ಹಿಂದೆ ನಿಂತು ಬಿಡ್ತು. ಅದ್ರ ಜೊತೆಗೆ ರಷ್ಯಾ, ಇವೆಲ್ಲ ಕಾರಣಗಳಿಂದಾಗಿ ಟ್ರಂಪ್ ಅವರು ಇವತ್ತು ಸುನ್ನಾದರೂ ಒಪ್ಪಿಗೆ ಕೊಡಬೇಕಾಯಿತು. ಒಂದೇಳೆ ಯುದ್ಧ ಮಾಡಿದರೆ ಇಡೀ ವಿಶ್ವದ ಮುಂದೆ ದೊಡ್ಡ ಖಳನಾಯಕರಾಗಿ ಉಳಿಯುವಂಥ ಪ್ರಸಂಗ ಬರ್ತಾಯಿತ್ತು. ಒಂದು ದೊಡ್ಡ ಸಂಸ್ಕೃತಿಯನ್ನು ಹಾಳು ಮಾಡಿ ಅಂತ ಅಪಕೀರ್ತಿ ಅವ್ರಿಗೆ ಬರುವಂಥದ್ದಿತ್ತು. ಆದರೆ ಅವರು ಹಾಳಾಗ್ತಿದ್ರು ಇರೋ ಬೇರೆ ವಿಷಯ. ಯಾಕಂದ್ರೆ ಆಲ್ರೆಡಿ ಅವರು ರೆಡಿ ಆಗಿದ್ದರು. ಆಲ್ರೆಡಿ ಅವ್ರನ್ನ ಬೆದರಿಸ್ಬೇಕಂತೇಳಿ ಖರ್ಗ ದ್ವೀಪಸುತ್ತ ದಾಳಿನೂ ಮಾಡಿದರು ಇಸ್ರೇಲ್ ಮತ್ತು ಅಮೆರಿಕದವರು. ಅದಕ್ಕೆ ಯಾವುದಕ್ಕೂ ಬಗ್ಗಲಾರ ತಾವು ರೆಡಿಯಾಗಿ ಮತ್ತೊಂದು ದಾಳಿಗೆ ರೆಡಿಯಾಗಿ ನಿಂತಿದ್ದರು. ಅವರ ಇಚ್ಛಾಶಕ್ತಿಯನ್ನು ಯಾರೂ ಕೆಳಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರಲ್ಲಿ ಭಿನ್ನಮತಗಳಿದ್ದು, ಭಿನ್ನಾಭಿಪ್ರಾಯ ಇದ್ದು, ಅಲ್ಲಿ ಒಳಜಗಳಿದ್ದು, ಅವಿಲ್ಲ ಅಂತಲ್ಲ. ಯಾವಾಗ ಇಡೀ ದೇಶದ ಮೇಲೆ ಈ ಒಂದು ಸಂಸ್ಕೃತಿನ ಹಾಳು ಮಾಡ್ಕೊಂಡು ಬಂದಾಗ ಇಡೀ ಇರಾನ್ ಒಂದಾಗಿ ನಿಂತಿದ್ದು ಸ್ಮರಣೀಯ. ಯಾಕಂದ್ರೆ ದೇಶ ಮುಖ್ಯ. ದೇಶದಾಗ ನಾವೆಲ್ಲ ಇರಲಿಕ್ಕೆ ಸಾಧ್ಯ, ನಾವೆಲ್ಲ ಚರ್ಚೆ ಮಾಡಲಿಕ್ಕೆ ಸಾಧ್ಯ, ನಮ್ಮ ಭಿನ್ನಾಭಿಪ್ರಾಯ ಬಿಡಲಿಕ್ಕೆ ಸಾಧ್ಯ. ಮತ್ತು ಇವತ್ತು ಅಂದಿನ ಎಲ್ಲ ಹಿರಿಯ 40-50 ಜನ ಮುಖಂಡರೆಲ್ಲ ಇವತ್ತು ನಾಶ ಹೋಗಿದ್ದಾರೆ, ಸತ್ತು ಹೋಗಿಬಿಟ್ಟಿದ್ದಾರೆ. ಈ ಹೊಸ ಜನ್ರೇಷನ್ ಬಂದಿದೆ IRGC. ಇದರಲ್ಲಿ ಸೈನ್ಯ ಒಂದು ಮತಾಂಧರಿರ್ಬೋದು, ಮತ್ತೇನಿರ್ಬೋದು, ಅಥವಾ ರಾಷ್ಟ್ರೀಯತೆ ಅವರಲ್ಲಿರ್ಬೋದು, ಏನೂ ಇದ್ದರೂ ಹೊಸ ಜನ, ಹೊಸ ವಿಷಯ, ಹೊಸ ವಿಚಾರ ಸ್ವತಃ ಅಮೇರಿಕ ಇದನ್ನು ಒಪ್ಪಿಕೊಳ್ತಾ ಇದೆ. ಈ ಹೊಸ ಜನ ಹೊಸ ಒಂದು ಸಂದರ್ಭದಲ್ಲೇ, ನವ ಸಂದರ್ಭದಲ್ಲೇ ಒಂದು ಹೊಸ ಇತಿಹಾಸ ಬರದ ಇರಾನ್ ಗೆಲ್ಲಬಲ್ಲದು ಅಷ್ಟಲ್ಲ, ನಮ್ಮಲ್ಲೇ ನಾವು ಪ್ರಾಮಾಣಿಕವಾಗಿ ಕೆಲಸ